ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಂಪಲ್ಲಾಗೊಂದು ಇದು ಕಹಿ ಅನಿಸುತ್ತೆ, ಬಟ್ ಆದರೂ ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗಲಕಾಯಿ ಗೊಜ್ಜು ಮಾಡ್ಕೊಳ್ಳೋಣ. ನಾನು ಮಾಡ್ತಿರೋ ರೀತಿ ಒಂದ್ಸಲ ಟ್ರೈ ಮಾಡಿ. ತಿಂದೇ ಇರೋರು ಸಹ ಹಾಗಲಕಾಯಿ ಗೊಜ್ಜು ಇಷ್ಟಪಟ್ಟು ತಿಂತಾರೆ. ನಾನು 1/2 kg ಹಾಗಲಕಾಯಿ ತೊಗೊಂಡಿದ್ದೆ, ಸಣ್ಣಗೆ ಹಚ್ಕೊಂಡಿದ್ದೆ. ಸೊ ಇದನ್ನು 1/2 ಸ್ಪೂನು ಸಾಲ್ಟ್ ಸೇರಿಸಿ, ಹಾಗೆ 1/2 ಸ್ಪೂನು ಅರಿಶಿನ ಸೇರಿಸಿ 1/2 ಅವರ್ ನೆನೆಯೋಕ್ಕೆ ಬಿಡೋಣ. ಸೊ ನೋಡಿ, ಈ ಥರ ನೀರೆಲ್ಲ ಸೈಡಿಗೆ ಬಂದಿರುತ್ತೆ 1/2 ಅವರ್ ಆದಮೇಲೆ. 1/2 ಅವರ್ ಆದಮೇಲೆ ಕೈಯಲ್ಲಿ ಸ್ವಲ್ಪನೇ ಈ ಥರ ರಸ ಸೈಡ್ಗೆ ತೊಗೊಳ್ಳಿ. ಸೊ ಆಗ ಸ್ವಲ್ಪನೂ ಕಹಿ ಇರಲ್ಲ, ತುಂಬ ರುಚಿಯಾಗಿರುತ್ತೆ. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ. ಇದು ಡಯಟ್ ಮಾಡೋರಿಗೆ, ಸೊ ಹಾಗೆ ಚಪಾತಿ ರೊಟ್ಟಿಗೆ ತುಂಬ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬಂದಿದೆ ನೀರು. ಸೊ ಅದನ್ನು ಸೈಡಿಗೆ ತೊಗೊಂಡು ಈ ಕಡೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೆ. 3 ಸ್ಪೂನು ಆಯಿಲ್ ಸೇರಿಸಿ, ಹಾಗೆ ಸ್ವಲ್ಪ ಸಾಸಿವೆ, ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೆ, ಸಣ್ಣಗೆ ಹೆಚ್ಕೊಂಡಿದ್ದೆ, ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಟೊಮೆಟೊ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಮಾಡ್ತಾ ಇರೋ ಕ್ವಾಂಟಿಟಿ 4 ಜನ ಆದರೂ ಊಟ ಮಾಡ್ಬೋದು ಚಪಾತಿ ಜೊತೆಗೆ. ಟೊಮೆಟೊ ಈರುಳ್ಳಿ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಈಗ ನೋಡಿ ಹಾಗಲಕಾಯಿ ಸೇರಿಸ್ತಾ ಇದ್ದೀನಿ. ನಾನು ಸಣ್ಣಗೆ ಹಚ್ಕೊಂಡಿದ್ದೆ. ಸೊ ಈ ಥರ ಹಚ್ಕೊಂಡ್ರೆ ಬೇಗ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಇದು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯ್ತು ಅಂತಂದರೆ ತುಂಬ ರುಚಿ ಕೊಡುತ್ತೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಎಲ್ಲರೂ ಒಂದ್ಸಲ ವಿಡಿಯೋಸ್ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ. ನಾನು 1.5 ಸ್ಪೂನು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನೇ ತೊಗೊಳ್ಳಿ. 1 ಲೋಟ ನೀರು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ತುಂಬ ಕುಕ್ ಆಗಿದೆ. ಸೊ ಈಗ ಕೊತ್ತಂಬರಿ ಸೇರಿಸಿ, ಇದು ಶೇಂಗಾ ಪುಡಿ ನಿಮಗೆ ಆಪ್ಷನಲ್ಲು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಸೊ ಹಾಗೆ ಕಾಯಿ ತುರಿ ಸ್ವಲ್ಪ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಕಹಿ ಇರಲ್ಲ, ನಿಜ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.